ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಒಂದೆರಡು ಹೊಸ ಗಿಡಗಳನ್ನು ಕೂಡ ಹಾಕ್ತಾ ಇದ್ದೀನಿ. ಇತ್ತೀಚೆಗೆ ಗಿಡ ಬೆಳೆಸಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ನನಗೆ ಮುಂಚೆಯಿಂದನೂ ಇಷ್ಟ ಗಿಡ ಬೆಳೆಸೋದು, ಪ್ರಾಣಿಗಳನ್ನ ಸಾಕೋದು ಅಂದರೆ ತುಂಬಾ ಇಷ್ಟ. ಹಾಗೆ ಇವತ್ತು ಹಾಕಬೇಕು ಅಂತ ಅನ್ನಿಸ್ತು. ಅದು ಯಾವಾಗ ಅನಿಸುತ್ತೆ ಆವಾಗ ಹಾಕಿದರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಒಂದೆರಡು ಹೊಸ ಗಿಡಗಳನ್ನು ಕೂಡ ಹಾಕಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿನ್ನೆ ವ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಕ್ಲೀನಿಂಗೇ ಬರ್ತಾ ಇದೆ. ಯಾಕೆಂದರೆ ಅಷ್ಟು ಕೆಲಸ ಇದೆ, ಎಷ್ಟು ಮಾಡಿದ್ರೂ ಮುಗೀತಾನೇ ಇಲ್ಲ. ಲಡ್ಡು ನಿತ್ಯ ಇಲ್ಲ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಕಾಯಿಮಟ್ಟೆ ಎಲ್ಲ ಸ್ವಲ್ಪ ಸುಲಿದಿರೋದೆಲ್ಲ ಹಾಗೆ ಇತ್ತು, ಎಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ. ಹಾಗಾಗಿ ಸ್ವಲ್ಪ ಪೇಪರ್ ಎಲ್ಲ ಇತ್ತು ಕ್ಲೀನ್ ಮಾಡಿದ್ನಲ್ಲ, ಅದನ್ನೆಲ್ಲ ಹಾಕಿ ಇವಾಗ ಸ್ವಲ್ಪ ಸುಡ್ತಾ ಇದೆ. ಹಾಗೆ ಲಡ್ಡುಗೆ ಸ್ವಲ್ಪ ಕೆಂಡ ಹಾಕೋಣ ಅಂತ ಅಂದ್ಕೊಂಡೆ. ಅವಳು ಜಾಸ್ತಿ ಮಾತಾಡ್ಕೊಂಡೆಲ್ಲ ಬಂದಿದ್ಲು. ಕೆಲವರೆಲ್ಲ ಇದನ್ನು ನಡೆಸೋದಿಲ್ಲ, ಅದು ಅವ್ರಿಗೆ ಅಭ್ಯಾಸ ಆಗಿದೆ. ಪ್ರತಿದಿನ ಏನು ಹಾಕೋದಿಲ್ಲ, ಎಲ್ಲಾದ್ರೂ ದೂರ ಹೋಗಿ ಬಂದರೆ ಅಥವಾ ಏನಾದರೂ ಫಂಕ್ಷನ್ಗೆ ಹೋಗಿ ಬಂದರೆ ಅಂಥ ದಿನ ಮಾತ್ರ ಹಾಕ್ತೀನಿ. ಇವತ್ತು ಸ್ವಲ್ಪ ಕೆಂಡ ಹಾಕೋಣ ಅಂತ. ಒಂದೊಂದು ದಿನ ಹಾಕಿರೋದಿಲ್ಲ, ಅಂಥ ದಿನ ತುಂಬ ಹಠ ಮಾಡ್ತಾ ಇರ್ತಾಳೆ. ಹಠ ಮಾಡಿದಾಗ ಅದನ್ನು ಗೋಳಾಡೋದಕ್ಕಿಂತ ಮುಂಚೆನೇ ಹಾಕಿದರೆ ಒಳ್ಳೇದಲ್ವ. ಹಾಗಾಗಿ ಈಗ ಸ್ವಲ್ಪ ಲಡ್ಡುಗೆ ದೃಷ್ಟಿ ತೆಗಿತಾ ಇದ್ದೀನಿ. ಯಾರೆಲ್ಲ ಚಿಕ್ಕ ಮಕ್ಕಳಿಗೆ ಈ ರೀತಿ ದೃಷ್ಟಿ ತೆಗಿತೀರಾ ಕಮೆಂಟ್ ಮಾಡಿ. ಲಡ್ಡುಗೆ ಮಾತ್ರ ಅಲ್ಲ, ಲಡ್ಡುಗೆ ನಿತ್ಯಗೆ ಇಬ್ಬರಿಗೂ ಕೂಡ ದೃಷ್ಟಿ ತೆಗಿತೀನಿ. ಇನ್ನು ನಮ್ಮ ದೊಡ್ಡಮ್ಮ ಇರಬೇಕಿತ್ತು, ನನಗೂ ಸೇರಿಸಿ ಕೆಂಡ ಹಾಕಿರೋರು, ಅಂದರೆ ದೃಷ್ಟಿನ ತೆಗೆದಿರೋರು. ಇವತ್ತು ಬೆಳಗ್ಗೆ ತಿಂಡಿಗೆ ಮೆಂತ್ಯ ರೈಸ್ ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹಿಂದಿನ ವ್ಲಾಗಲ್ಲೆಲ್ಲ ತೋರಿಸಿದ್ದೆ. ಹಾಗಾಗಿ ಮತ್ತೇನು ರೆಸಿಪಿಯನ್ನು ತೋರಿಸ್ತಾ ಇಲ್ಲ, ಬೇಕಂದರೆ ಕಮೆಂಟ್ ಮಾಡಿ. ಇದು ತುಂಬ ಬೇಗ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಬೇಸಿಗೆಗಂತೂ ತಂಪಾಗಿರುವಂತಹ ತಿಂಡಿ ಅಂತಲೇ ಹೇಳ್ಬಹುದು. ಜೊತೆಗೆ ರಾಗಿ ಅಂಬಲಿ ಮಾಡ್ತಾ ಇದ್ದೀನಿ. ಇವತ್ತು ಮಜ್ಜಿಗೆ ಹಾಕಿ ಅಂಬಲಿ ಮಾಡೋಣ ಅಂತ. ಒಂದು ವಾರದ ಮೇಲಾಗಿತ್ತು ಅನಿಸುತ್ತೆ ಅಂಬಲಿ ಕುಡಿದು. ನನ್ನ ಅಮ್ಮನ ಮನೆಗೆ ಹೋದಾಗಿಂದ ಅಂಬಲಿನ ಕುಡ್ದಿರಲಿಲ್ಲ. ಇದನ್ನು ರಾಗಿ ಗಂಜಿ ಅಂತಾರೆ, ನಮ್ಮ ಕಡೆ ಇದನ್ನು ಅಂಬಲಿ ಅಂತ ಕರೀತಾರೆ. ಇವಾಗ ಅಂಬಲಿ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಅದಕ್ಕೆ ಈಗ ಸ್ವಲ್ಪ ಮಜ್ಜಿಗೆ ಮಾಡಿಟ್ಕೊಂಡಿದ್ದೆ, ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊಸರು, ಮಜ್ಜಿಗೆ, ಹಾಲು ಏನು ಬೇಕಾದ್ರೂ ಹಾಕೊಂಡು ಕುಡಿಬಹುದು. ಅಂಬಲಿ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿದರೆ ಆರೋಗ್ಯಕರವಾದಂತಹ, ದೇಹಕ್ಕೆ ತಂಪಾದಂತಹ ರಾಗಿ ಗಂಜಿ ರೆಡಿ ಆಯಿತು. ನಮ್ಮನೇಲಿ ಪ್ರತಿದಿನ ಕೂಡ ಮಾಡ್ತೀನಿ ನಾನು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಹಾಗಾಗಿ ಅಲ್ಲೇ ಎಂಡ್ ಮಾಡಿ ನೆಕ್ಸ್ಟ್ ಡೇ ಈಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮಗಳು ಮನೆಯಿಂದ ಕೇಳ್ತಾ ಇದ್ದಾಳೆ ನೈಲ್ ಪಾಲಿಶ್ ಹಚ್ಚು ಅಂತ. ಜಾಣೆ ಕೇಳ್ತಾನೆ ಇದ್ದಾಳೆ ನೈಲ್ ಪಾಲಿಶ್ ಹಾಕು ಅಂತ. ಟೈಮ್ ಇರಲಿಲ್ಲ ಅಂತ ಹಾಕಿರಲಿಲ್ಲ, ಹಾಗಾಗಿ ಈಗ ಅವಳನ್ನ ರೆಡಿ ಮಾಡೋಣ ಅಂತ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ. ಈಗ ಲಡ್ಡು ಸ್ನಾನ ಎಲ್ಲ ಮಾಡಿಸಿ ಆದಮೇಲೆ ಕ್ರೀಮ್ ಎಲ್ಲ ಹಚ್ಚಿದ್ದೆ. ಇವಾಗ ಪೌಡರ್ ಏನೂ ಹಾಕ್ತಾಯಿಲ್ಲ, ಕ್ರೀಮ್ ಮಾತ್ರ ಅಪ್ಲೈ ಮಾಡಿದ್ದೀನಿ. ತಲೆಗೆ ಸ್ವಲ್ಪ ಎಣ್ಣೆನ ಹಚ್ಚುತ್ತಾ ಇದ್ದೀನಿ. ನಾನು ಹೇಳ್ಬೇಕಂದ್ರೆ ಪ್ರತಿದಿನವೂ ಕೂಡ ಎಣ್ಣೆ ಹಚ್ಚುತ್ತೀನಿ ತಲೆಗೆ. ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಸ್ತೀನಿ. ತಲೆ ಸ್ನಾನ ಡೈಲಿ ಏನು ಮಾಡಿಸೋದಿನ, ಒಂದು ದಿನ ಬಿಟ್ಟು ಒಂದು ದಿನ ತಲೆ ಸ್ನಾನ ಮಾಡಿಸ್ತೀನಿ. ಎಣ್ಣೆ ಮಾತ್ರ ಡೈಲಿ ಹಚ್ಚುತ್ತೀನಿ. ಲಡ್ಡು ಕೂದಲು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫಸ್ಟು ಇಷ್ಟು ದಪ್ಪ ಇರಲಿಲ್ಲ ಕೂದಲು, ಅಂದರೆ ತಲೆ ತುಂಬ ಕೂದಲಿತ್ತು, ಅಂದರೆ ತೆಳುವಾಗಿತ್ತು, ಇಷ್ಟು ದಪ್ಪ ಇರಲಿಲ್ಲ. ಈಗಂತೂ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಸಲ ದೇವ್ರಿಗೆ ಮುಡಿ ಕೊಡಬೇಕು, ಹಾಗಾಗಿ ಕಟ್ಟಿಂಗ್ ಏನೂ ಮಾಡಿಸಿಲ್ಲ. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ದೇವರಿಗೆ ಮುಡಿ ಕೊಡಬೇಕು, ಅದಕ್ಕೋಸ್ಕರ ಏರ್ ಕಟ್ ಮಾಡಿಸಿಲ್ಲ. ಮುಡಿ ಕೊಟ್ಟಾದಮೇಲೆ ಇನ್ನು ಪ್ರತಿ ಸಲನೂ ಕೂಡ ಏರ್ ಕಟ್ ಮಾಡಿಸೋದು. ನಮ್ಮ ಕಡೆ 1 ಸಲ ಅಥವಾ 3 ಸಲ ಮುಡಿ ತೆಗೆಸ್ತಾರೆ. ನಮ್ದು ಇವಾಗ 2 ಸಲ ಆಗಿದೆ, ಇನ್ನೊಂದು ಸಲ ಇದೆ. ಲಡ್ಡು ಕೂದಲು ಹೇಗಾಗಿದೆ ಅಂತಂದರೆ ಅಲ್ಲಿ ಸ್ಟ್ರೈಟಾಗಿ ನಿಂತ್ಕೊಳ್ತಾ ಇದೆ. ಎಷ್ಟು ಸಲ ಬಾಚಿದ್ರೂ ಕೂಡ ಅದು ಸರಿ ಹೋಗ್ತಾನೆ ಇಲ್ಲ. ಏರ್ ವಾಶ್ ಮಾಡಿದಾಗ್ಲೂ ಅಷ್ಟೇ, ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಈ ರೀತಿಯಾಗಿ ನಿಂತ್ಕೊಂಡಿರುತ್ತೆ. ಅದೇನು ಮಾಡಿದರೂ ಸರಿ ಆಗ್ತಾ ಇಲ್ಲ. ಹಾಗೆಯೇ ಒಂದು ಕ್ಲಿಪ್ ಹಾಕ್ತೆ. ಅವಳಿಗೆ ಗೊಂಬೆ ಕ್ಲಿಪ್ ಅಂದರೆ ತುಂಬ ಇಷ್ಟ. ನೈಲ್ ಪಾಲಿಶ್ ಹಚ್ಚೋಣ ಅಂತ ಹೋದರೆ ಓಪನ್ ಮಾಡೋಕ್ಕೆ ಬರಲಿಲ್ಲ. ಪಾಪ ಅಷ್ಟು ಆಸೆಯಿಂದ ಕೇಳ್ತಾ ಇದ್ದಾಳೆ. ಅದನ್ನು ಓಪನ್ ಮಾಡೋಣ ಅಂದರೆ ಕ್ಯಾಪನ್ನೇ ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ದಿನ ಆಗಿತ್ತು ಅದನ್ನು ಯೂಸ್ ಮಾಡಿ. ಬಾಯಿಗೆ ಹಾಕ್ಬಾರ್ದು, ಅದು ಓಪನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗೆ ಬಾಯಿಗೆ ಹಾಕ್ಬಾರ್ದು, ಒದೆ ಬಿಡ್ತೀನಿ ನಾನು ಬಾಯಿಗೆ ಹಾಕಿದರೆ. ಇದನ್ನು ತೆಗಿಬೇಕು, ಬಾಯಿಗೆ ಹಾಕ್ಬೇಡಲ್ಲ ಹರಿ. ಹಾಗೆ ಇದು ಈ ಕೈಗೆ ಅಮ್ಮ ಅವತ್ತು ಬಳೆ ತೊಡಿಸಿ ಕಳಿಸಿತ್ತಲ್ಲ, ಅವಳೇ ಬಿಚ್ಚಿ ಆ ಕೈಯಿಂದ ಬಳೆ ಎಲ್ಲ ಈ ಕೈಗೆ ಹಾಕ್ಕೊಂಡಿದ್ದಾಳೆ. ಯಾರೂ ತೊಡಿಸಿಲ್ಲ ಏನಿಲ್ಲ. ಅವಳ ಕೈ ತುಂಬ ಸಾಫ್ಟಾಗಿದೆ, ಅಂದರೆ ಚಿಕ್ಕ ಮಕ್ಕಳು ಸಾಫ್ಟಾಗೇ ಇರುತ್ತೆ. ಸ್ವಲ್ಪ ಲೂಸ್ ಇತ್ತಲ್ಲ, ಈ ಕೈಯಿಂದ ಬಳೆ ಎಲ್ಲ ತೆಗೆದು ಆ ಕೈಗೆ ಹಾಕ್ಕೊಂಡಿರೋದು.
ಅಲ್ವಲ್ಲ ಹರಿ? ಹ್ಞೂ ಹ್ಞೂ ಇಲ್ಲಿ ಪಾಪನ ಯಾಕೆ ಮಂಗ್ಸಿದ್ಯಾ? ಉಲ್ಟಾ ಮಂಗ್ಕೊಂಡಿದ್ದೆ ಪಾಪ. ಹಾಂ ಈಗ ಕರೆಕ್ಟಾಗಿ ಮಂಕಂತು. ಕರೆಕ್ಟಾಗಿ ಮಂಕಂತ ಅದನ್ನು ಬಿಚ್ಚಬೇಕು. ಅಪ್ಪ ಬರಲಿ ಬಿಚ್ಚೋಣ. ಅದನ್ನು ಬಿಚ್ಚಿದೆ. ನೀನು ಉಗುರು ಬಣ್ಣ ಹಚ್ಕೊಬೇಕು. ನಿಂಗೆ ಇಷ್ಟನಾ? ಎಲ್ಲಿಗೆ ಹಚ್ಕೊಳ್ತೀಯ? ಕೈ ಬೆಳ್ಳು ಅಲ್ಲಿಗೆ ಹಚ್ಕೊಂತೀಯ. ಲಡ್ಡೊಂದು ಸ್ನಾನ ನಿದ್ದೆ ಎಲ್ಲ ಆಗಿತ್ತು. ಈಗ ಸ್ವಲ್ಪ ಮನೆ ಮುಂದೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದೆ. ಫಸ್ಟ್ ಇಲ್ಲಿ ರಾಗಿ ಹುಲ್ಲು ಹಾಕ್ತಾಯಿದ್ವಿ. ಹಾಗಾಗಿ ರಾಗಿ ಎಲ್ಲ ಚೆಲ್ಲಿರುತ್ತಲ್ಲ, ನೀರು ಚೆನ್ನಾಗಿ ಬಿಟ್ಟಿದ್ದೆ. ಅದು ಆವಾಗ ರಾಗಿ ಹುಲ್ಲು ಉಟ್ಕೊಂಡಿತ್ತು. ಇವಾಗ ಮತ್ತೆ ಬೆಳಗ್ಗೆ ಇದನ್ನು ಕ್ಲೀನ್ ಮಾಡಬೇಕು ಅಂತಲೇ ಬೆಳಗ್ಗೆ ನೀರೆಲ್ಲ ಹಾಕಿ ನೆನೆಸಿದ್ದೀನಿ. ಅದರಿಂದ ಚೆನ್ನಾಗಿ ಕ್ಲೀನ್ ಮಾಡೋದಕ್ಕಾಗುತ್ತೆ. ಅಲ್ಲಿ ಒಣಗಿದ್ರೆ ಹುಲ್ಲೆಲ್ಲ ಕೀಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಎಷ್ಟು ನೀರು ಪೈಪ್ ಹಾಕಿ ನೀರು ನಿಲ್ಲಿಸಿದ್ದೆ ಅಂತ ಅಂದರೆ ಒಂದು ಅರ್ಧ ಗಂಟೆ ನೀರು ಕುಡಿಸಿದ್ದೀನಿ. ಈಗ ಮಧ್ಯಾಹ್ನ ನೋಡಬಹುದು ಸ್ವಲ್ಪನೂ ಕೂಡ ನೀರಿಲ್ಲ, ಪೂರ್ತಿಯಾಗಿ ಡ್ರೈ ಆಗಿದೆ. ಈಗಂತೂ ಬೇಸಿಗೆಗಾಲದಲ್ಲಿ ಬೆಳೆಗಳಿಗೆ ಹೇಗೆ ನೀರು ಹಾಯಿಸ್ತಾರೆ ಅನ್ನೋದೇ ಗೊತ್ತಿಲ್ಲ. ಇವತ್ತು ನೀರು ಹಾಕಿದ್ದು ಮತ್ತೆ ನಾಳೆ ಅಷ್ಟರಲ್ಲಿ ಪೂರ್ತಿಯಾಗಿ ಡ್ರೈ ಆಗಿರುತ್ತೆ. ಶುಂಠಿ ಎಲ್ಲ ಹಾಕಿರೋರಿಗೆ ಗೊತ್ತು ಎಷ್ಟು ಕಷ್ಟ ನೀರು ಹಾಯಿಸೋದು ಅಂತ. ಯಾಕೆಂದರೆ ಶುಂಠಿಗೆ ಸ್ವಲ್ಪನೂ ಕೂಡ ನೀರು ಕಡಿಮೆ ಆಗೋ ಆಗಿಲ್ಲ. ನಮ್ಮೂರಲ್ಲೆಲ್ಲ ಹೇಗೆ ಅಂತಂದರೆ ಮಧ್ಯರಾತ್ರಿ ಎಲ್ಲ ಲೈನ್ ಕೊಡ್ತಾರೆ ಬಾವಿ ಸ್ಟಾರ್ಟ್ ಮಾಡೋದಕ್ಕೆ. ಮಧ್ಯರಾತ್ರಿ ಕೂಡ ಎಲ್ಲ ಎದ್ದು ಶುಂಠಿ ಹಾಕಿರೋರು, ತರಕಾರಿ ಹಾಕಿರೋರು, ಅಂದರೆ ಬೆಳೆ ಬೆಳೀತಾ ಇರೋರು ಮಧ್ಯರಾತ್ರಿ ಎಲ್ಲ ಎದ್ದು ನೀರು ಬಿಡೋದಕ್ಕೆ ಹೋಗ್ತಾ ಇರ್ತಾರೆ. ನೈಟ್ ಟೈಮ್ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋದಿಲ್ಲ. ಈಗ ಬೇಸಿಗೆ ಅಲ್ವಾ, ಹಾಗಾಗಿ ಮಳೆಗಾಲ ಶುರುವಾದ್ಮೇಲೆ ಸರಿ ಹೋಗುತ್ತೆ. ಬೆಳಗ್ಗೆ ಮಾತ್ರ ನೀರು ಹಾಯಿಸ್ಕೊಳ್ತಾರೆ. ಈಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಏನು ಸಿಕ್ಕಾಬಟ್ಟೆ ಕಾವಿದೆ. ಮಧ್ಯರಾತ್ರಿ ಲೈನ್ ಕೊಟ್ಟರು ಕೂಡ ಹೋಗಿ ನೀರು ಹಾಯಿಸ್ತಾರೆ. ಇದ್ರ ಬಗ್ಗೆ ಈಗ ಯಾಕೆ ಮಾತಾಡ್ತಾ ಇದ್ದೀನಿ ಅನ್ನೋದಾದರೆ, ಇಲ್ಲಿ ಬೆಳಗ್ಗೆ ಎಷ್ಟು ನೀರು ಬಿಟ್ಟಿದೆ ಅಂತ ಅಂದರೆ ಪೈಪ್ ಹಾಕಿ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸಿದೆ. ಆ ನೀರು ಕುಡ್ಕೊಂಡು ನೀರೆಲ್ಲ ಮೇಲ್ಗಡೆ ನಿಂತಿತ್ತು. ಅಷ್ಟು ಚೆನ್ನಾಗಿ ನೀರು ಬಿಟ್ಟಿದ್ದೆ. ಈಗ ನಾನು 3 ಗಂಟೆ ಅಂದ್ಕೊಳ್ತೀನಿ ಈಗ ಗಿಡ ಹಾಕ್ತಾ ಇರೋದು. ಇಷ್ಟೊತ್ತಿಗೆ ಸ್ವಲ್ಪನೂ ಕೂಡ ನೆಂದಿಲ್ಲ, ಪೂರ್ತಿಯಾಗಿ ಡ್ರೈ ಆಗಿದೆ. ಹಾಗೆ ಗಿಡ ಹಾಕೋದಕ್ಕೆ ಗುಂಡಿ ತೊಡಬೇಕಲ್ಲ ಸ್ವಲ್ಪ, ಅದನ್ನು ಕೂಡ ಮಾಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಗಟ್ಟಿಗಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಕಾವಿದೆ, ನೀರನ್ನೆಲ್ಲ ಅಷ್ಟು ಅದು ಹೀರ್ಕೊಂಡಿರುತ್ತೆ. ಹಾಗಾಗಿ ಹೇಳ್ತಾ ಇರೋದಷ್ಟೇ. ಪಾಟೆಲ್ಲ ಅಲ್ಲೇ ಇಟ್ಕೊಂಡಿದ್ನಲ್ಲ, ಅದನ್ನು ಈ ಕಡೆ ಸೈಡ್ ಇಡೋಣ ಅಂತ ಇಡ್ತಾ ಇದ್ದೀನಿ. ಯಾಕೆಂದರೆ ಅಲ್ಲೊಂದು ಸ್ವಲ್ಪ ಇನ್ನೂ ಜಾಗ ಆಗುತ್ತೆ, ಇನ್ನೂ ಸ್ವಲ್ಪ ಗಿಡಗಳು ಹಾಕೋದಕ್ಕೆ ಇನ್ನೂ ಜಾಗ ಸಿಗುತ್ತೆ ಅಂತ. ಮನೆ ಮುಂದೆ ತುಂಬ ಚೆನ್ನಾಗಿ ಹೂವಿನ ಗಿಡಗಳೆಲ್ಲ ಇತ್ತು. ಒಂದೊಂದೇ ಎಲ್ಲ ಹಾಳಾಯಿತು. ಅದನ್ನ ಹಾಗೆ ಬಿಟ್ಕೊಂಡಿದ್ದೆ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಏನಾದರೂ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಆ ಕಡೆ ಇದ್ದಂತಹ ಪಾಟುಗಳನ್ನೆಲ್ಲ ಇವಾಗ ಈ ಕಡೆ ತೊಗೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಪುದೀನ ಸೊಪ್ಪು ಬಂದಿದೆ ಅಂದರೆ ಎಷ್ಟು ಕಿತ್ರೂ ಕೂಡ ಅದು ಖಾಲಿ ಆಗೋದೇ ಇಲ್ಲ, ಅಷ್ಟೊಂದಿದೆ. ಈಗ ಅಲ್ಲೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ತೀನಿ. ಒಂದು 10 ದಿನದ ಮೇಲೆ ಆಯಿತು ಅಂತ ಅಂದ್ಕೊಳ್ತೀನಿ ಅಲ್ಲೆಲ್ಲ ಕ್ಲೀನ್ ಮಾಡಿ. ಹಾಗಾಗಿ ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದೇ ಥರ ಎಲ್ಲದನ್ನು ಇದು ನೋಡಿ ಬೇಜಾರಾಗಿರುತ್ತಲ್ಲ, ಹಾಗಾಗಿ ಈ ರೀತಿ ಏನಾದರೂ ಪಾಟ್ ಚೇಂಜ್ ಮಾಡೋದು, ಹೂವಿನ ಗಿಡ ಹಾಕೋದು ಅಥವಾ ಕ್ಲೀನ್ ಮಾಡೋದು, ಈ ರೀತಿ ಎಲ್ಲ ಮಾಡಿದರೆ ಸ್ವಲ್ಪ ಚೇಂಜ್ ಅನಿಸುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ. ಏನೋ ಒಂಥರ ಹೊಸ ಜಾಗನೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಲಡ್ಡು ಬಿಸ್ಕೆಟ್ ತಿಂತ ನೋಡ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದೀನಿ ಮಮ್ಮಿ, ಇದನ್ನ ಯಾಕೆ ಮಾಡ್ತೀಯಾ, ಅದನ್ನ ಯಾಕೆ ಮಾಡ್ತೀಯಾ, ಅದನ್ನ ಯಾಕೆ ಹಾಕ್ತೀಯಾ, ಅದನ್ನ ಇಲ್ಲೇ ಯಾಕೆ ಹಾಕ್ತೀಯಾ, ಪ್ರತಿಯೊಂದನ್ನು ಕೇಳ್ತಾಳೆ. ಅವಳಿಗೆ ಎಲ್ಲದನ್ನು ಹೇಳ್ಬೇಕು. ತರಕಾರಿ ಕಟ್ ಮಾಡುವಾಗ್ಲೂ ಅಷ್ಟೇ, ಮಮ್ಮಿ ಇದೇನು ತರಕಾರಿ, ಇದು ಏನಕ್ಕೆ, ಇದು ಪ್ರತಿಯೊಂದನ್ನು ಹೀಗೆ ಕೇಳ್ತಾನೆ ಇರ್ತಾಳೆ. ಅಲ್ಲಿ ಪುಟ್ಟು ಶಾವಂತಿಗೆ ಗಿಡಗಳನ್ನು ಹಾಕಿದ್ದೆ, ಹಾಗೆ ಒಂದು ಪೂಜೆ ಗಿಡನೂ ಕೂಡ ಹಾಕಿದ್ದೆ. ಸಂಜೆ ಆದರೆ ಗಿಡ ಎಲ್ಲ ಚೆನ್ನಾಗಿರುತ್ತೆ, ಮತ್ತು ಬೆಳಗ್ಗೆ ತನಕನೂ ಗಿಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮಧ್ಯಾಹ್ನ ಬಿಸಿಲು ಬಂತು ಅಂದರೆ ಈ ರೀತಿಯಾಗಿ ಪೂರ್ತಿಯಾಗಿ ಬತ್ತೋಗಿರೋ ರೀತಿಯಾಗಿ ಆಗಿರುತ್ತೆ. ಗಿಡ ಏನು ಹಾಳಾಗಿಲ್ಲ, ಚಿಗುರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು 3 ದಿನ ಆಗಿದೆ ಅಷ್ಟೇ ಹಾಕಿ. ಅದಕ್ಕೂ ಬಿಸಿಲು ಕಾವಲ್ವ, ಹಾಗಾಗಿ ಎಲ್ಲ ಸ್ವಲ್ಪ ಡಲ್ ಆಗಿದೆ. ಮತ್ತು ಸಂಜೆಗೆ ಒಂದು ಸಲ ನೀರು ಹಾಕ್ತೀನಲ್ಲ, ಆವಾಗ ಗಿಡ ಮತ್ತೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ದಿನಕ್ಕೆ 2 ಸಲ ನೀರು ಹಾಕ್ತಾಯಿದ್ದೀನಿ. 2 ಸಲ ನೀರು ಹಾಕಿದ್ರೂ ಕೂಡ ಸಾಲ್ಟೇಜ್ ಆಗೋ ಥರ ಕಾಣಿಸ್ತಾ ಇರುತ್ತೆ. ಇಲ್ಲಿ ಜಾಸ್ತಿ ಏನು ಹರಡ್ಕೊಂಡಿರೋದಿಲ್ಲ, ಸ್ವಲ್ಪ ಕಳೆ ಬೆಳ್ಕೊಂಡಿರುತ್ತೆ. ಹುಣಸೆ ಎಲೆ ಸಿಕ್ಕಾಬಟ್ಟೆ ಇರುತ್ತೆ, ಅದೇ ಜಾಸ್ತಿ ತುಂಬ್ಕೊಂಡಿರುತ್ತೆ. ಇನ್ನು ಮುಂದೆ ಹುಣಸೆ ಎಲೆ ಬೀಳೋದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದರೆ ಹಳೆ ಎಲೆ ಎಲ್ಲ ಉದ್ರಿ ಹೊಸ ಚಿಗುರು ಬಂದಿದೆ. ಚಿಗುರಾದರೆ ಅಷ್ಟೊಂದೇನು ಉದುರೋದಿಲ್ಲ, ಹಣ್ಣೆಲೆ ಮಾತ್ರ ಅಲ್ವಾ ಜಾಸ್ತಿ ಉದುರೋದು. ಇನ್ನೂ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಚೆನ್ನಾಗಿ ಕೆಲಸ ಮಾಡಿದೆ. ಮಧ್ಯಾಹ್ನ ಯಾಕೋ ತುಂಬ ಬೇಜಾರಾಗ್ತಾಯಿತ್ತು, ಕೆಲಸ ಮಾಡೋದಕ್ಕೇ ಮನಸ್ಸಿರಲಿಲ್ಲ. 1 ಗಂಟೆ ಸುಮ್ಮನೆ ಕೂತಿದ್ದೆ. ಆಮೇಲೆ ಅನ್ನಿಸ್ತು ಸುಮ್ಮನೆ ಕೂರೋದಕ್ಕಿಂತ ಏನಾದರೂ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ. ಹಾಗಾಗಿ ಮನೆ ಮುಂದೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದೆ. ಇದೊಂದು ದಾಸವಾಳ ಗಿಡ ಹೋಗಿತ್ತು, ಆದರೂ ಅದನ್ನು ಬೇರೆ ತೆಗಿಯೋದಕ್ಕಾಗ್ತಾ ಇಲ್ಲ. ಅದನ್ನು ಮಚ್ಚಲ್ಲಿ ಏನಾದ್ರೂ ಮಾಡಿ ತೆಗಿಬೇಕು. ಹಾಗೆ ಟೈಮ್ ಆಯಿತು, ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಬಂದೆ. ಇನ್ನೇನು ಸಾಂಬಾರಿತ್ತು, ಅದಕ್ಕೆ ಮುದ್ದೆ ಮಾಡಿ ರೈಸ್ ಮಾಡ್ತಾಯಿದ್ದೀನಿ. ಅಂಬ್ಲಿ ಬೆಳಗ್ಗೆನೇ ಮಾಡಿದ್ದೆ, ಮಜ್ಜಿಗೆ ಕೂಡ ಬೆಳಗ್ಗೆನೇ ಮಾಡಿದ್ದೆ. ಹಾಗಾಗಿ ಈಗ ಮುದ್ದೆ ಮಾಡಿ ರೈಸ್ ಮಾಡಿದರೆ ಆಯಿತು. ಈಗ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗ್ತಾಯಿದ್ದೀನಿ.
ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೆ ಮುಳುಗಾಯಿ ಗಿಡ ಹಾಕಿದ್ದೀನಿ ಅಂತ. ನೋಡಿ ಇವಾಗ ಒಂದು 2-3 ಈಚ್ ಆಗಿದೆ. ಒಂದು ಪುಟಾಣಿ ಕಾಯಿ ಕೂಡ ಬಿಟ್ಟಿದೆ. ಈ ಕಡೆ ಕನಕಾಂಬರ ಸೊಸಿ ಒಂದು ಹಾಕಿದ್ದೀನಿ. ಈಗ ಹಾಕಿರುವಂತಹ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೀನಿ. ಈಗ ದಿನಕ್ಕೆ 2 ಟೈಮ್ ನೀರು ಹಾಕ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಈಗ ಸಂಜೆ ನೀರು ಹಾಕ್ತಾ ಇದ್ದೀನಿ. ಪಾಟ್ಗಳಿಗೆ ಮಾತ್ರ 2 ಸಲ ಹಾಕ್ತೀನಿ, ಇನ್ನು ಗಿಡಗಳಿಗೆಲ್ಲ ಬೆಳಗ್ಗೆನೇ ಹಾಕಿ ಬಿಟ್ಟಿರ್ತೀನಿ. ಸುಮ್ಮನೆ ಕೂರೋದಕ್ಕಿಂತ ಏನಾದರೂ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ, ಏನಾದರೂ ಕೆಲಸ ಮಾಡಿದರೆ. ಇವಾಗ ಯಾವ ರೀತಿ ಥಿಂಕ್ ಮಾಡ್ತೀನಿ ಅಂತ ಅಂದರೆ, ಸುಮ್ಮನೆ ಕೂರೋದಕ್ಕಿಂತ ಏನಾದರೂ ಕೆಲಸ ಮಾಡಬೇಕು ಅಥವಾ ಏನಾದರೂ ರೆಸ್ಟ್ ಮಾಡಬೇಕು, ಇಲ್ಲ ಎಡಿಟಿಂಗ್ ಕೆಲಸ ಮುಗಿಸ್ಕೊಳ್ಬೇಕು. ಆ ಟೈಮನ್ನು ಯೂಸ್ ಮಾಡ್ಕೊಳ್ಬೇಕು. ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಇತ್ತೀಚೆಗಂತೂ ಇಷ್ಟನೇ ಆಗ್ತಾಯಿಲ್ಲ. ಒಳ್ಳೆಯದಲ್ವಾ ಇರುವಂತಹ ಟೈಮನ್ನು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳೋದು. ಆವಾಗ ಜಾಸ್ತಿ ಟೈಮ್ ಸಿಕ್ತಂಗೆ ಅನಿಸುತ್ತೆ. ಸುಮ್ಮನೆ ಕೂತ್ಕೊಂಡು ಫೋನ್ ಯೂಸ್ ಮಾಡಿಕೊಂಡು ಅಥವಾ ಏನಾದರೂ ಮಾಡೋದಕ್ಕಷ್ಟು ಇಷ್ಟ ಆಗೋದಿಲ್ಲ. ಇಲ್ಲ, ನಾನು ರೆಸ್ಟ್ ಮಾಡ್ತೀನಿ, ಇಲ್ಲ ಅಂತಲ್ಲ, ರೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು. ರೆಸ್ಟು ಮಾಡಿಲ್ಲ, ಈ ಕಡೆ ಕೆಲಸನೂ ಆಗಿಲ್ಲ, ಬರೀ ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತಲ್ವ. ಸ್ವಲ್ಪ ಬದಲಾವಣೆಗಳನ್ನು ನಾವು ಕೂಡ ಮಾಡ್ಕೊಳ್ಬೇಕು. ಇತ್ತೀಚೆಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ದಿನ ಒಂದೊಂದು ಹೊಸ ಕೆಲಸಗಳನ್ನು, ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಮನೆ ಮುಂದೆ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಅವಿನ್ನೂ ಪುಟ್ಟ ಗಿಡಗಳು, ಹಾಗಾಗಿ ಅಷ್ಟೇನು ಕಾಣಿಸ್ತಾ ಇಲ್ಲ. ಬೆಳಗಿನ ಟೈಮ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಕಡೆ ಒಂದು ಕಾಕ್ಟ ಸೊಸಿಯನ್ನು ಹಾಕಿದ್ದೀನಿ. ಇನ್ನೂ ಕೆಲವೊಂದು ಗಿಡಗಳನ್ನು ಹಾಕಬೇಕು. ಮುಂದೆ ಉಳಾಗಲಿ ಹಾಕ್ದಾಗ ತೋರಿಸ್ತೀನಿ. ಒಂದು ಅರ್ಧ ಮಂಕ್ರಿ ಸಿಕ್ಕಿತ್ತು ಅಂತ ಅಂದ್ಕೊಳ್ತೀನಿ. ಅದು ಹುಣಸೆ ಎಲೆ ಎಲ್ಲ, ರೋಸ್ ಎಲ್ಲ, ಅದು ಮತ್ತು ಬೆಳಗ್ಗೆದೊಂದು ಸ್ವಲ್ಪ ಸಗಣಿ ಎಲ್ಲ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸಗಣಿ ಹಾಕ್ಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಈಗ ಸಂಜೆ ಟೈಮ್ ವಾಕ್ ಕೂಡ ಮಾಡ್ತಾ ಇದ್ದೀನಿ. ವಾಕ್ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ವಾಕ್ ಮಾಡೋದಕ್ಕೆ ಶುರುವಾದಾಗಿಂದ ನಂಗೆ ತುಂಬಾ ಚೇಂಜಸ್ ಕಾಣ್ತಾ ಇದ್ದೀನಿ. ಎಲ್ಲರೂ ಕೂಡ ವಾಕ್ ಮಾಡಿ, ದಪ್ಪ ಇರಲಿ ಸಣ್ಣ ಇರಲಿ, ವಾಕ್ ಮಾಡೋದು ತುಂಬಾ ಒಳ್ಳೆಯದು. ಒಬ್ಬರಿಗೆ ಗಿಡಗಳನ್ನು ಬೆಳೆಸೋದು ಅಂದರೆ ತುಂಬ ಇಷ್ಟ, ಒಬ್ಬರಿಗೆ ಪ್ರಾಣಿಗಳನ್ನು ಸಾಕೋದು, ಒಬ್ಬರಿಗೆ ಪಕ್ಷಿಗಳನ್ನು ಸಾಕೋದು, ಬುಕ್ಸ್ ಓದೋದು, ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಆಸಕ್ತಿ ಇರುತ್ತೆ. ಅವ್ರಿಗೆ ಇಷ್ಟವಾದಂತಹ ಕೆಲಸಗಳನ್ನು ಮಾಡಿದರೆ ಅವರು ಕೂಡ ಖುಷಿಯಿಂದ ಇರ್ತಾರೆ. ನನ್ನ ಇವತ್ತಿನ ದಿನ ಈ ರೀತಿಯಾಗಿತ್ತು. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ನನ್ನ ಮಗಳು ಹೇಗೆ ಕಸ ಗುಡಿಸ್ತಾಳೆ. ಏನು ಮಾಡ್ತಿದ್ದೀವ? ಕಸ ಹೊಡಿತೀಯಾ? ಇಡ್ಲು ದೊಡ್ಡದಾತು, ಐಲೈನರ್ ನಾಮ ಆಯ್ತಲ್ವಾ, ಬ್ಯಾವತ್ತೋ ಇದೆಯಾ? ಮಗ ಕೆಲಸ ಮಾಡಿ ಸುಸ್ತಾಯ್ತೆ. ಇಲ್ಲಿ ಅಕ್ಕ ತಂಗಿ ಇಬ್ಬರು ಒಟ್ಟೊಟ್ಟಿಗೆ ಕಸ ಹೊಡಿತಾ ಇರೋದು. ಈ ಕಡೆಯಿಂದ ಆ ಕಡೆ ಕೊಡಬೇಕಣವ, ನೀನು ವಾಪಸ್ ಮನೆ ತಕ್ಕ ಕಸ ತಗೊಂಬತ್ತಿದೀಯಲ್ಲ, ಈ ಕಡೆಯಿಂದ ಆ ಕಡೆ ಕೊಡಿ. ಹಾಂ, ಹಂಗೆ ಜಾಣೆ ನೀನು. ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಹೊಡಿತಾಳೆ. ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಕಸ ಹೊಡಿತಾಳೆ. ಹಾಂ, ವ್ಯಾವ ಹೊಡಿತಲ್ಲ, ಮತ್ತು ಯಾರು ಚೆನ್ನಾಗಿ ಹೊಡಿಯೋದು? ನೀನೇ ಚೆನ್ನಾಗಿ ಹೊಡಿತೀಯಾ? ಮತ್ತು ಕಸ ಗುಡಿಸು ಹಂಗೆ. ಅಕ್ಕ ನೋಡಿ ಎಷ್ಟು ನೀಟಾಗಿ ಕಸ ಗುಡಿಸ್ತಾಳೆ. ಇದು ಇವಾಗ ಹೂ ಬಿಡೋದು ಸ್ವಲ್ಪ ಕಡಿಮೆ ಆಗಿದೆ, ಯಾಕೆಂದರೆ ಎಲ್ಲ ಇವಾಗ ಚಿಗುರಿ ಮತ್ತೆ ಮಗ್ಗಾಗಿದೆ. ನೋಡ್ಬೋದು ಎಷ್ಟೊಂದು ಮಗ್ಗಾಗಿದ್ದಾವೆ ಅಂತ. ಬಿಟ್ಟರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸುಗಂಧರಾಜ, ಅದೇ ಒಣಗೋಗಿರುತ್ತೆ, ಮತ್ತು ಬೇರೆ ಇರುತ್ತಲ್ಲ, ಹಾಂ ಕ್ಲೀನ್ ಆಯ್ತು. ಅದ್ರ ಗೆಡ್ಡೆ ಇರುತ್ತೆ, ಚೆನ್ನಾಗಿ ಚಿಗುರಿ ಇರುತ್ತೆ. ಆದರೆ ನನ್ನ ಮಗಳು ಅದನ್ನು ಹೂ ಬಿಡೋದಕ್ಕೆ ಬಿಡೋದಿಲ್ಲ, ಎಲ್ಲ ಅವಳೇ ಕಿತ್ಕಿತ್ತಾಕ್ತಾರೆ. ಇವತ್ತಿನ ವ್ಲಾಗನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.